ಒಂದು ಕಪಲ್ಗೆ ರೋಡ್ ನಲ್ಲಿ ಒಂದು ಚಿಕ್ಕ ಹುಡುಗಿ ಸಿಗ್ತಾಳೆ. ಆ ಹುಡುಗಿ ಅವಳ ಸುತ್ತ ಚಾಕ್ ಪೀಸ್ ನಲ್ಲಿ ಗೆರೆ ಹಾಕೊಂಡು ಒಳಗಡೆನೆ ಇರ್ತಾಳೆ, ಹೊರಗಡೆ ಬರೋದೇ ಇಲ್ಲ. ಈ ರೀತಿ ವಿಚಿತ್ರವಾಗಿ ನಡ್ಕೋತಾ ಇರುವ ಈ ಹುಡುಗಿಗೆ ಏನ್ ಸಮಸ್ಯೆ, ಅದನ್ನ ಈ ಕಪಲ್ ಕಂಡು ಹಿಡಿತಾರ ಅನ್ನೋದೇ ಪೂರ್ತಿ ಕತೆ. ಚಿತ್ರದ ಹೆಸರು ದ ಚಾಕ್ ಲೈನ್. 2022ರಲ್ಲಿ ತೆರೆ ಕಂಡಿದ್ದ ಸ್ಪ್ಯಾನಿಷ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಇವನೇ ಸೈಮನ್, ಇದು ಅವನ್ ವೈಫ್ ಪೌಲಾ. ರಾತ್ರಿ ಕಾರ್ ನಲ್ಲಿ ಹೋಗ್ತಾ ಇದ್ದಾರೆ. ಆಗ ದಾರಿ ಮಧ್ಯೆ ಯಾವ್ದೋ ಚಿಕ್ಕ ಹುಡುಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಈ ರೋಡ್ ನಲ್ಲಿ 2 ಲೈನ್ ಇದೆ. ಎಕ್ಸಾಕ್ಟ್ಲಿ ಆ ಲೈನ್ ನಡುವೆನೆ ಆ ಹುಡುಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಇದನ್ನ ಪೌಲಾ ಹಾಗೇನೆ ಸೈಮನ್ ನೋಟಿಸ್ ಮಾಡ್ತಾರೆ. ಈ ರಾತ್ರಿ ಸಮಯದಲ್ಲಿ ಯಾಕೆ ಒಬ್ಳೆ ನಡ್ಕೊಂಡು ಹೋಗ್ತಿದ್ದಾಳೆ? ಅದೇ ಸಮಯ ಆಪೋಸಿಟ್ ಸೈಡ್ ಇಂದ ಯಾರೋ ಒಬ್ಬ ಫಾಸ್ಟ್ ಆಗಿ ಬೈಕ್ ನಲ್ಲಿ ಬರ್ತಾನೆ. ಇವರಿಬ್ರು ಕಿರ್ಚ್ತಾರೆ, ನಿಧಾನಕ್ ಬಾ, ರೋಡ್ ಮಧ್ಯೆ ಒಬ್ಳು ಹುಡುಗಿ ಇದ್ದಾಳೆ ಅಂತ. ಬೈಕಲ್ ಬಂದವನು ಇವಳನ್ನ ಸೇವ್ ಮಾಡೋಕೆ ಹೋಗಿ ಕೆಳಗಡೆ ಬಿದ್ದೋಗ್ತಾನೆ. ಆ ಹುಡುಗಿಗೆ ಬೈಕಲ್ ಬಂದವನು ಡಿಕ್ಕಿ ಹೊಡೆದಿಲ್ಲ ಅಂದ್ರೂ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗಿದ್ದಾಳೆ. ಇಬ್ರು ಸೇರಿ ಆ ಹುಡುಗಿ ಹಾಗೇನೆ ಬೈಕಲ್ ಬಂದವನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ವಿಷಯ ಗೊತ್ತಾಗಿ ಪೊಲೀಸ್ನವರು ಕೂಡ ಬರ್ತಾರೆ. ಸರ್, ಆ ಹುಡುಗಿ ಯಾರು, ಅವಳ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಯ್ತಾ? ಕಾಣೆಯಾಗಿರೋ ಹುಡುಗಿರ್ ಲಿಸ್ಟ್ ಅಲ್ಲೆಲ್ಲ ಚೆಕ್ ಮಾಡಿದ್ದೀವಿ, ಆದ್ರೆ ಈ ಹುಡುಗಿ ಕಾಣೆ ಆದವ್ರ ಲಿಸ್ಟ್ ಅಲ್ಲಿ ಇಲ್ಲ. ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಆ ಹುಡುಗಿ ಬಾಯ್ ಬಿಟ್ರೆ ಮಾತ್ರ ನಮ್ಗೆ ಅವಳ ಬಗ್ಗೆ ಗೊತ್ತಾಗೋ ಸಾಧ್ಯತೆ ಇದೆ ಅಂತ. ಪೌಲಾ ಹಾಗೇನೆ ಸೈಮನ್ ಮನೆಗ್ ಬರ್ತಾರೆ. ಪೌಲಾ ರೆಸ್ಟ್ ರೂಮ್ಗೆ ಹೋಗಿ ಯಾವ್ದೋ ಇಂಜೆಕ್ಷನ್ ಹಾಕೋತಾಳೆ. ಈ ಇಂಜೆಕ್ಷನ್ ನ ಸೈಮನ್ಗೆ ಗೊತ್ತಿಲ್ಲದೆ ಇರೋ ತರ ಕನ್ನಡಿ ಹಿಂದೆ ಬಚ್ಚಿಟ್ಟು ಯೂಸ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ಇಬ್ರು ಹಾಸ್ಪಿಟಲ್ಗೆ ಬರ್ತಾರೆ. ಡಾಕ್ಟರ್ ಹೇಳ್ತಾರೆ, ನೀವು ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿರೋ ಹುಡುಗಿ ಹೆಸರು ಕ್ಲಾರಾ. ಸರಿ, ಅವ್ರ ಅಪ್ಪ ಅಮ್ಮ ಯಾರು ಅಂತ ಏನಾದ್ರೂ ಹೇಳದ್ಲಾ? ಇಲ್ಲ, ಅವಳು ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರನೇ ಕೊಡ್ತಾ ಇಲ್ಲ. ಈಗ ತಾನೇ ಆ ಹುಡುಗಿ ಹೆಸರು ಕ್ಲಾರಾ ಅಂದ್ರಿ ಅಲ್ವಾ? ಅವಳನ್ನ ನೋಡ್ಕೋತಾ ಇರೋ ನರ್ಸ್ ಹೆಸರು ಕ್ಲಾರಾ ಅಂತ. ನಾವು ಅವ್ರನ್ನ ಕ್ಲಾರಾ ಅಂತ ಕರೆದಾಗ ಇವಳು ಕೂಡ ರಿಯಾಕ್ಟ್ ಮಾಡ್ತಾ ಇದ್ಲು. ಮೇ ಬಿ ಇವಳ ಹೆಸರು ಕೂಡ ಕ್ಲಾರಾನೇ ಆಗಿರ್ಬೋದು ಅಂತ ಗೆಸ್ ಮಾಡಿದ್ವಿ ಅಷ್ಟೇ. ಈಗ ನೋಡಿದ್ರೆ ಕ್ಲಾರಾ ತುಂಬಾ ವೈಲೆಂಟ್ ಆಗಿ ನಡ್ಕೋತಾ ಇದ್ದಾಳೆ. ಕ್ಲಾರಾ ಅವಳ ಸುತ್ತ ಚಾಕ್ ಪೀಸ್ ನಲ್ಲಿ ಗೆರೆ ಹಾಕೊಂಡು ಆ ಬಾಕ್ಸ್ ಇಂದ ಹೊರಗಡೆ ಬರ್ತಾನೆ ಇಲ್ಲ. ಪೌಲಾ ಬಾಕ್ಸ್ ಒಳಗಡೆ ಹೋಗಿ ಕ್ಲಾರಾಗೆ ಸಮಾಧಾನ ಮಾಡ್ತಾಳೆ. ಅಲ್ಲಿಂದ ಮತ್ತೆ ಮನೆಗ್ ಬರ್ತಾರೆ. ಕಾಡಿನ ಮಧ್ಯೆ ಇವ್ರ ಮನೆ ಇದೆ. ಅಕ್ಕಪಕ್ಕ ತುಂಬಾ ನೇಬರ್ಸ್ ಇದ್ರೂನು ಇವ್ರು ಕ್ಲೋಸ್ ಆಗಿರೋದು 2 ಫ್ಯಾಮಿಲಿ ಜೊತೆಲಿ ಮಾತ್ರ. ಫಸ್ಟ್ ಫ್ಯಾಮಿಲಿ ಒಂದು ಗಂಡ ಹೆಂಡತಿ, ಅವ್ರಿಗೊಬ್ಳು ಮಗಳಿದ್ದಾಳೆ. ಹಾಗೇನೆ ಆ ಲೇಡಿ ಮತ್ತೆ ಪ್ರೆಗ್ನೆಂಟ್ ಕೂಡ ಆಗಿದ್ದಾರೆ. ಇನ್ನು 2ನೇ ಫ್ಯಾಮಿಲಿ, ಅವರು ಕೂಡ ಒಂದು ಜೋಡಿನೇ. ಗಂಡನ್ ಹೆಸರು ಎಡ್, ಹೆಂಡತಿ ಕ್ಲೌಡಿಯಾ. ಈ 2 ಫ್ಯಾಮಿಲಿಗೆ ಇವರು ಕ್ಲಾರಾನ ಸೇವ್ ಮಾಡಿದ ವಿಷಯನ ಹೇಳ್ತಾರೆ. ಟೆಸ್ಟ್ ರಿಪೋರ್ಟ್ ಇವತ್ತಷ್ಟೇ ಬಂತು. ಆ ಹುಡುಗಿಗೆ ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗ್ತಿಲ್ವಂತೆ. ಇದನ್ ಕೇಳಿ ಎಡ್ ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಆ ಹುಡುಗಿ ಅಪ್ಪ ಅಮ್ಮ ಯಾರು ಅನ್ನೋದು ಗೊತ್ತಾಯ್ತಾ? ಇಲ್ಲ, ಪೊಲೀಸ್ನವರು ಟ್ರೈ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಪೌಲಾ ಹಾಗೇನೆ ಸೈಮನ್ ಕ್ಲಾರಾನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಬರ್ತಾರೆ. ಕ್ಲಾರಾ ಕೈಗಳನ್ನ ಬೆಡ್ ನಲ್ಲಿ ಕಟ್ ಹಾಕಿದ್ದಾರೆ. ಇವರು ಕೈಗೆ ಹಾಕಿದ ಟೈ ತೆಗಿಬೇಕಾದ್ರೆ ಡಾಕ್ಟರ್ ಅಲ್ಲಿಗೆ ಬರ್ತಾರೆ. ದಯವಿಟ್ಟು ಹೀಗೆಲ್ಲ ಮಾಡಬೇಡಿ, ಕ್ಲಾರಾ ಗುಣ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡೆ ನಾವು ಈ ರೀತಿ ಎಲ್ಲ ಮಾಡ್ತಾ ಇರೋದು ಅಂತ. ಮನೆಗ್ ಬಂದ ಮೇಲೆ ಪೌಲಾ ಎಂದಿನಂತೆ ಅದೇ ಇಂಜೆಕ್ಷನ್ ನ ಹಾಕೋತಾಳೆ. ಆಮೇಲೆ ಸೈಮನ್ ರೆಸ್ಟ್ ರೂಮ್ಗೆ ಹೋಗಿ ಬಂದ ಮೇಲೆ ಇವನ್ ರಿಯಾಕ್ಷನ್ ನೋಡಿ ಡೌಟ್ ಬಂದು ಮತ್ತೆ ರೆಸ್ಟ್ ರೂಮ್ಗೆ ಹೋದಾಗ ಅವಳು ಬಚ್ಚಿಟ್ಟಿದ್ದ ಪೌಚ್ ಕಾಣಿಸ್ತಾ ಇದೆ. ಮೇ ಬಿ ಸೈಮನ್ ಇದನ್ನ ನೋಡಿರ್ಬೋದು. ಅದಕ್ಕೇನೆ ನನ್ ಜೊತೆಲಿ ಸರಿಯಾಗಿ ಮಾತಾಡ್ತಾ ಇಲ್ವೇನೋ ಅನ್ನೋ ಡೌಟ್ ಶುರು ಆಗುತ್ತೆ. ಪೌಲಾ ಕಿಚನ್ಗೆ ಬಂದಾಗ ಸೈಮನ್ ನಾರ್ಮಲ್ ಆಗಿ ಮಾತಾಡ್ತಾನೆ, ನನಗೆ ಕ್ಲಾರಾ ಬಗ್ಗೆ ಚಿಂತೆ ಆಗ್ತಿದೆ ಅಂತ. ಇಬ್ರಿಗೆ ಮದ್ವೆ ಆಗಿ ತುಂಬಾ ವರ್ಷ ಆದ್ರೂನು ಮಕ್ಕಳಾಗಿಲ್ಲ. ಅದಕ್ಕೇನೆ ಇಬ್ರು ಕ್ಲಾರಾನ ತುಂಬಾನೇ ಕೇರ್ ಮಾಡ್ತಾ ಇದ್ದಾರೆ. ಪೌಲಾ ಮನ್ಸಲ್ಲೇ ಅನ್ಕೋತಾಳೆ, ಸದ್ಯ ನಾನ್ ಸೀಕ್ರೆಟ್ ಆಗಿ ಯೂಸ್ ಮಾಡ್ತಿರೋ ಇಂಜೆಕ್ಷನ್ ಬಗ್ಗೆ ಇವನಿಗೆ ಗೊತ್ತಾಗಿಲ್ಲ ಅಂತ. ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಸದ್ಯಕ್ಕೆ ಕ್ಲಾರಾ ನಾರ್ಮಲ್ ಆಗಿದ್ದಾಳೆ. ಆದ್ರೆ ಅವಳು ಸುತ್ತಮುತ್ತ ಚಾಕ್ ಪೀಸ್ ನಲ್ಲಿ ಗೆರೆ ಹಾಕೊಂಡು ಬಾಕ್ಸ್ ಒಳಗಡೆನೆ ಇದ್ದಾಳೆ. ಯಾಕೆ ಕ್ಲಾರಾ ಈ ತರ ನಡ್ಕೋತಾ ಇದ್ದಾಳೆ ಅಂತ ಕೇಳಿದಾಗ ಡಾಕ್ಟರ್ ಒಂದು ಗೋಲಿನ ಟೇಬಲ್ ಮೇಲಿಂದ ಉರುಳಿಸ್ತಾರೆ. ಈ ಟೇಬಲ್ ಮಧ್ಯದಲ್ಲಿ ಗೋಲಿ ಇರೋ ತನಕ ಏನು ಸಮಸ್ಯೆ ಇಲ್ಲ. ಗೋಲಿ ಕೆಳಗಡೆ ಬಿದ್ದಾಗ ಪೌಲಾ ಹಿಡ್ಕೋತಾಳೆ. ಕ್ಲಾರಾ ಈ ಗೋಲಿ ತರ, ಅವಳು ಸುತ್ತ ಇರೋ ಚಾಕ್ ಲೈನ್ ಈ ಟೇಬಲ್ ತರ. ಆ ಚಾಕ್ ಲೈನ್ ನ ಕ್ರಾಸ್ ಮಾಡಿದ್ರೆ ನಾನೆಲ್ಲೋ ಬಿದ್ದೋಗ್ತೀನಿ ಅನ್ನುವ ಭಯ ಅವಳಿಗಿದೆ. ಅದಕ್ಕೇನೆ ಈ ಚಾಕ್ ಲೈನ್ ದಾಟಿ ಹೊರಗಡೆ ಬರ್ತಾ ಇಲ್ಲ. ಅವಳಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಟ್ರೆ ಯಾವುದೇ ಇಂಪ್ರೂವ್ಮೆಂಟ್ ಇರಲ್ಲ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಕ್ಲಾರಾನ ನಿಮ್ ಮನೆ ಕರ್ಕೊಂಡೋಗಿ ನೋಡ್ಕೋತೀರಾ? ಇವ್ರಿಬ್ರು ಒಪ್ಕೋತಾರೆ. ಮನೆಗ್ ಬಂದು ಅವಳನ್ನ ಕರ್ಕೊಂಡ್ ಬರೋಕು ಮುಂಚೆ ಕೆಲವೊಂದು ಅರೇಂಜ್ಮೆಂಟ್ ಮಾಡ್ತಾರೆ. ಪಕ್ಕದ ಮನೆಯವರು ಕೂಡ ಕೈ ಜೋಡಿಸ್ತಾರೆ. ಆಗ ಎಡ್, ಆ ಹುಡುಗಿ ಹಾಸ್ಪಿಟಲ್ ನಲ್ಲಿ ಇರೋದೇ ಸೇಫ್ ಅನ್ಸುತ್ತೆ. ಇಲ್ಲಿಗ್ ಬಂದು ಅವಳಿಗೆ ಪ್ರಾಬ್ಲಮ್ ಏನಾದ್ರೂ ಜಾಸ್ತಿ ಆದ್ರೆ ಏನ್ ಮಾಡ್ತೀರಾ? ಹಂಗೇನು ಇಲ್ಲ ಎಡ್, ನಮ್ಗೆ ಮಕ್ಳಿಲ್ಲ ಅಲ್ವಾ, ಸೊ ನಾವು ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತ. ಕ್ಲಾರಾನ ಮನೆಗ್ ಕರ್ಕೊಂಡು ಬರ್ತಾರೆ. ಆಲ್ರೆಡಿ ಮೆಡಿಸಿನ್ ಎಲ್ಲ ಕೊಟ್ಟು ಕಳ್ಸಿರೋದ್ರಿಂದ ಸ್ಟಿಲ್ ಅನ್ಕಾನ್ಶಿಯಸ್ ಆಗಿದ್ದಾಳೆ. ಡಾಕ್ಟರ್ ಅನ್ಕಾನ್ಶಿಯಸ್ ಆಗೋ ತರ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಯಾಕಂದ್ರೆ ದಾರಿ ಮಧ್ಯೆ ವೈಲೆಂಟ್ ಆಗಿ ನಡ್ಕೊಂಡ್ರೆ ಕಷ್ಟ ಅಂತ. ಅವಳನ್ನ ಮಲಗಿಸಿ ಮಂಚದ ಸುತ್ತ ಚಾಕ್ ಪೀಸ್ ನಲ್ಲಿ ಗೆರೆ ಹಾಕ್ತಾರೆ. ನೆಕ್ಸ್ಟ್ ಡೇ ಕ್ಲಾರಾ ನಿದ್ದೆಯಿಂದ ಎದ್ದೇಳ್ತಾಳೆ. ಎದ್ದ ತಕ್ಷಣ ಗೆರೆ ಹಾಕಿರೋದ್ ನೋಡಿ ಗಾಬರಿ ಆಗಿದ್ದವಳು ನಾರ್ಮಲ್ ಆಗ್ತಾಳೆ.
ಇದನ್ನ ಪೌಲಾ ಅಬ್ಸರ್ವ್ ಮಾಡಿ ಚಾಕ್ ಪೀಸಿಂದ ಅವಳಿಗೆ ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ ಅಂತ ಗೆಸ್ ಮಾಡ್ತಾಳೆ. ಬೆಳಗ್ಗೆ ಕ್ಲಾರಾಗೆ ಬ್ರೇಕ್ಫಾಸ್ಟ್ ಕೊಟ್ಟಾಗ ಯೋಗರ್ಟ್ ಮಾತ್ರ ತಗೋತಾಳೆ, ಬೇರೆ ಯಾವುದೇ ಫುಡ್ ಅನ್ನ ತಿನ್ನಲ್ಲ. ಈಗ ಟೇಬಲ್ ಮೇಲೆ ಇರೋ ಗಿಡ ನೋಡ್ತಿದ್ದಾಳೆ. ಇದನ್ನ ಅಬ್ಸರ್ವ್ ಮಾಡ್ತಿದ್ದ ಪೌಲಾ ಆ ಗಿಡನ್ ತಂದು ಚಾಕ್ಲೈನ್ ಒಳಗಡೆ ಇಡ್ತಾಳೆ. ಕ್ಲಾರಾಗೆ ಈ ಗಿಡ ತುಂಬಾನೇ ಇಷ್ಟ ಆಗಿದೆ. ಪೌಲಾ ಆ ಗಿಡನ ಚಾಕ್ಲೈನ್ ಇಂದ ಹೊರಗಡೆ ತೆಗೆದು ಇಡ್ತಾಳೆ. ಆದ್ರೆ ಅವಳು ಅಲ್ಲಿಂದ ಬರೋದಕ್ಕೆ ರೆಡಿನೇ ಇಲ್ಲ. ಅದಕ್ಕೆ ಪೌಲಾ ಬೆಡ್ ಹತ್ರ ಬರ್ದಿದ್ದ ಬಾಕ್ಸ್ ಆಕಾರದ ಚಾಕ್ಲೈನ್ ನ ಇನ್ನೂ ಎಕ್ಸ್ಟೆಂಡ್ ಮಾಡಿ ಆ ಗಿಡ ಇರೋ ಜಾಗದವರೆಗೂ ಎಳಿತಾಳೆ. ಈಗ ಕ್ಲಾರಾ ಬಾಕ್ಸ್ ಒಳಗಡೆನೆ ಬಂದು ಆ ಗಿಡನ ಮುಟ್ತಾಳೆ. ಸೊ ಇದೇ ಒಳ್ಳೆ ಐಡಿಯಾ ಅಂತ ಮನೆ ಇಡೀ ರೋಡ್ ತರ ಚಾಕ್ಲೈನ್ ಬರೀತಾಳೆ. ನೆಕ್ಸ್ಟ್ ಡೇ ಹಾಸ್ಪಿಟಲ್ ಇಂದ ಡಾಕ್ಟರ್ ಬರ್ತಾರೆ. ಆ ಚಾಕ್ಲೈನ್ ನ ಅಳಿಸಿದ್ರಿಂದ ಕ್ಲಾರಾ ವೈಲೆಂಟ್ ಆಗಿ ನಡ್ಕೋತಾಳೆ. ಇಷ್ಟು ದಿನ ಮಾತಾಡದೆ ಇದ್ದವಳು ಈಗ ಬೂಮಾ ಬೂಮಾ ಅಂತ ಕಿರ್ಚಾಡ್ತಾ ಇದ್ದಾಳೆ. ಪೌಲಾ ಅವಳಿಗೆ ಸಮಾಧಾನ ಮಾಡಿ ಚಾಕ್ಲೈನ್ ನ ಮತ್ತೆ ಬರೀತಾಳೆ. ಈಗ ಡಾಕ್ಟರ್ ಪ್ರಶ್ನೆಗಳನ್ನ ಕೇಳ್ತಾರೆ. ಕ್ಲಾರಾ, ನಿನಗ್ ಮಾತು ಬರುತ್ತೆ ಅಂತ ನನಗ್ ಗೊತ್ತು. ಬೂಮಾ ಅಂದ್ಯಲ್ಲ, ಅದ್ರ ಅರ್ಥ ಏನು? ಕ್ಲಾರಾ ಡಾಕ್ಟರ್ ಜೊತೆಲಿ ಮಾತಾಡದೆ ಪೌಲಾ ಕಿವಿಲಿ ಏನೇನೋ ಹೇಳ್ತಿದ್ದಾಳೆ. ನಿಮ್ ಮನೆ ಎಲ್ಲಿದೆ ಅಂದಾಗ ಫ್ರೈಡೆ ಅಂತ ಹೇಳ್ತಾಳೆ. ನಿಮ್ ಮನೆ ಪಕ್ಕದಲ್ಲೇ ಇದೆಯಾ ಅಥವಾ ದೂರದಲ್ಲಿ ಇದೆಯಾ? ಯಾರ ಜೊತೆಲಿ ಇದೆಯಾ ನೀನು? ಆಗ ಕ್ಲಾರಾ ಅಮ್ಮ ಅಮ್ಮ ಅಂತ ಕರೀತಾ ಪೌಲಾನ ತಪ್ಕೋತಾಳೆ. ಸದ್ಯಕ್ಕೆ ಕ್ಲಾರಾ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಪೌಲಾ ಕ್ಲಾರಾ ಜೊತೆಲಿ ಕ್ಲೋಸ್ ಆಗ್ತಾಳೆ. ನಾನು ಆ ಡಾಕ್ಟರ್ ತರ ಚಾಕ್ಲೈನ್ ಎಲ್ಲ ಅಳಿಸಿ ನಿನಗೆ ಬೇಜಾರ್ ಮಾಡ್ಸಲ್ಲ. ನಿನಗೆ ಏನಾದ್ರೂ ಹೇಳೋದಿದ್ರೆ ನನ್ ಜೊತೆಲಿ ಶೇರ್ ಮಾಡ್ಕೋ ಅಂತ. ಕ್ಲಾರಾ ಕೂಡ ಇವಳ ಜೊತೆಲಿ ತುಂಬಾನೇ ಕ್ಲೋಸ್ ಆಗ್ತಾಳೆ. ಅವಳು ನೋಡಿದ ವಿಷಯನ ಹಂಗೇನೆ ಚಿತ್ರ ಬಿಡಿಸ್ತಾ ಇರ್ತಾಳೆ. ಅಷ್ಟೇ ಅಲ್ಲದೆ ಪೌಲಾಗೋಸ್ಕರ ಪೇಪರ್ ನಲ್ಲಿ ಒಂದು ಡಿಸೈನ್ ಮಾಡಿ ಕೊಡ್ತಾಳೆ. ರಾತ್ರಿ ಆಗುತ್ತೆ. ವಾರಕ್ಕೊಂದ್ಸಲ ಪಕ್ಕದ ಮನೆಯವ್ರ ಜೊತೆಲಿ ಡಿನ್ನರ್ ಮಾಡ್ತಾ ಇರ್ತಾರೆ. ಪಕ್ಕದ ಮನೆಯವರೆಲ್ಲ ಪೌಲಾ ಸೈಮನ್ ಮನೆಗೆ ಬಂದಿದ್ದಾರೆ. ಕ್ಲಾರಾ ಮಾತಾಡಿದ್ಲಾ ಅಂತ ಕೇಳ್ತಾರೆ. ಕೆಲವೊಂದು ಪದ ಹೇಳಿದ್ಲು, ಅದು ಯಾವ ಭಾಷೆ ಅಂತ ಗೊತ್ತಾಗಿಲ್ಲ. ಹೀಗೆ ಮಾತಾಡ್ತಾ ಊಟ ಮಾಡ್ತಾ ಇದ್ದಾರೆ. ಈಗ ಪೌಲಾ ವೈನ್ ಕುಡಿಯೋದಕ್ಕೆ ಗ್ಲಾಸ್ ಇಲ್ಲ. ನಾನೋಗ್ ತಗೊಂಡ್ ಬರ್ತೀನಿ ಅಂತ ಎಡ್ ಅನ್ನುವ ವ್ಯಕ್ತಿ ಹೋಗ್ತಾರೆ. ಅಲ್ಲಿರೋ ಎರಡು ಫ್ಯಾಮಿಲಿನಲ್ಲಿ ಇನ್ನೊಂದು ಗಂಡ ಹೆಂಡತಿ ಇದ್ದಾರಲ್ಲ, ಅವರಿಗೆ ಕ್ಲಾರಾ ಏಜ್ ಅಲ್ಲಿ ಒಬ್ಳು ಮಗಳಿದ್ದಾಳೆ. ಅವಳನ್ನ ಕರ್ಸಿ ಮಾತಾಡ್ಸಿದ್ರೆ ಕ್ಲಾರಾ ಮಿಂಗಲ್ ಆಗ್ಬೋದು ಅಂತ ಗೆಸ್ ಮಾಡ್ತಾರೆ. ಆದ್ರೆ ಕ್ಲಾರಾ ನಡ್ಕೋತಾ ಇರೋ ರೀತಿ ನೋಡಿದ್ರೆ ಅವಳ ಏಜ್ ಅಲ್ಲಿರೋ ಮಕ್ಕಳ ಜೊತೆಲಿ ಪಾಪ ಇವಳು ಆಟ ಆಡಿಲ್ಲ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೋದು ಅನ್ಕೊಂಡು ಪೌಲಾ ಪ್ರೆಗ್ನೆಂಟ್ ಲೇಡಿಗೆ ಬ್ರೆಡ್ ಅಲ್ಲಿ ಜಾಮ್ ಹಾಕಿ ಕೊಡ್ತಾಳೆ. ಈಗ ಲೇಡಿ ಬಾಯಿಂದ ರಕ್ತ ಬರುತ್ತೆ. ಯಾಕಂದ್ರೆ ಅವಳು ತಿಂದಿದ್ದ ಫುಡ್ ಅಲ್ಲಿ ಗ್ಲಾಸ್ ಪೀಸ್ ಇದ್ದಿರುತ್ತೆ. ಜಾಮ್ ಇದ್ದ ಗ್ಲಾಸ್ ಬಾಟಲ್ ಹೊಡೆದು ಗ್ಲಾಸ್ ಪೀಸ್ ಜಾಮ್ ನಲ್ಲಿ ಇತ್ತು ಅನ್ಸುತ್ತೆ ಅಂತ ಪೌಲಾ ಗೆಸ್ ಮಾಡ್ತಾಳೆ. ಆದ್ರೆ ಸೈಮನ್ಗೆ ಡೌಟ್ ಶುರುವಾಗುತ್ತೆ. ಪೌಲಾನ ಕಿಚನ್ಗೆ ಕರ್ಕೊಂಡೋಗಿ ಯಾವುದೇ ಗ್ಲಾಸ್ ಜಾರ್ ಡ್ಯಾಮೇಜ್ ಆಗಿಲ್ಲ ಅಂದ್ರೆ ಏನರ್ಥ? ಯಾರೋ ಬೇಕು ಅಂತಾನೆ ಗ್ಲಾಸ್ ಪೀಸ್ ನ ಜಾಮ್ ಒಳಗಡೆ ಹಾಕಿದ್ದಾರೆ. ಈ ತರ ಯಾರ್ ಮಾಡೋಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರುವಾಗ ಸೈಮನ್ ಕೆಳಗಡೆ ಬರ್ದಿರೋ ಚಾಕ್ ಲೈನ್ ನ ನೋಡ್ತಾರೆ. ಆ ಲೈನ್ ಫ್ರಿಡ್ಜ್ ವರ್ಗೂ ಹೋಗಿದೆ. ಸೊ ಸೈಮನ್ಗೆ ಕ್ಲಾರಾ ಮೇಲೇನೆ ಡೌಟ್ ಶುರುವಾಗುತ್ತೆ. ಆದ್ರೆ ಪೌಲಾ ಇದನ್ನ ಒಪ್ಪಲ್ಲ. ಅವಳು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾಳೆ. ಹೊರಗಡೆ ನೋಡಿದ್ರೆ ಪಕ್ಕದ ಮನೆ ಲೇಡಿ ಎಡ್ ಹಾಗೇನೆ ಕ್ಲೌಡಿಯಾ ಜೊತೆ ಜಾಮ್ ಅಲ್ಲಿ ಗ್ಲಾಸ್ ಪೀಸ್ ಹಾಕಿ ನನ್ನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದಾಳೆ ಅಂತ. ಇದನ್ನ ಪೌಲಾ ಕೂಡ ಅಬ್ಸರ್ವ್ ಮಾಡ್ತಾಳೆ. ಅಂಗಡಿಗೆ ಹೋಗಿದ್ದ ಸೈಮನ್ ಪೌಲಾ ಚಾಕ್ ಪೀಸ್ ತರೋದಕ್ಕೆ ಹೇಳಿದ್ರಿಂದ ತಗೊಂಡ್ ಬರ್ತಾನೆ. ಆ ಚಾಕ್ ಬಾಕ್ಸ್ ನಲ್ಲಿ ಕ್ರೇಡೆ ಅಂತ ಬರ್ದಿದೆ. ಇದನ್ನೇ ಕ್ಲಾರಾ ಕೂಡ ಹೇಳಿರ್ತಾಳೆ. ಈ ವಿಷಯನ ಡಾಕ್ಟರ್ಗೆ ಹೇಳಿ ಗೂಗಲ್ ಟ್ರಾನ್ಸ್ಲೇಟರ್ ನಲ್ಲಿ ಆ ಪದದ ಅರ್ಥ ಏನು ಅಂತ ಚೆಕ್ ಮಾಡ್ತಾರೆ. ಆಕ್ಚುಲಿ ಚಾಕ್ ಪೀಸ್ ಇದೆಯಲ್ಲ, ಅದನ್ನೇ ಜರ್ಮನ್ ಭಾಷೆಯಲ್ಲಿ ಕ್ರೈಡೆ ಅಂತ ಕರೀತಾರೆ. ಸೊ ಕ್ಲಾರಾ ಜರ್ಮನ್ ಭಾಷೆನಲ್ಲೇ ಇದನ್ನೆಲ್ಲ ಹೇಳಿದ್ದಾಳೆ. ಅವಳು ಹೇಳಿದ್ದ ಪ್ರತಿಯೊಂದು ಪದನ ಕೂಡ ಚೆಕ್ ಮಾಡಿದಾಗ ದಂಡನೆ, ಭಯ ಅಂತೆಲ್ಲ ಹೇಳಿರ್ತಾಳೆ. ಕ್ಲಾರಾ ಬೂಮಾ ಅಂತ ಹೇಳಿರ್ತಾಳೆ, ನೆನ್ಪಿದ್ಯಾ? ಆ ಪದದ ಅರ್ಥ ಮಾತ್ರ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಆ ತರದ ಪದನೇ ಇಲ್ವಂತೆ. ಡಾಕ್ಟರ್ ಹೇಳ್ತಾರೆ, ನಾನು ಈ ವಿಷಯನ ಪೊಲೀಸ್ನವ್ರಿಗೆ ಹೇಳ್ತೀನಿ. ಕ್ಲಾರಾ ಪೇರೆಂಟ್ಸ್ ಜರ್ಮನ್ ಅವ್ರ ಆಗಿರ್ಬೋದು ಅಂತ. ಆದ್ರೆ ಪೌಲಾ ಮಾತ್ರ ಬೂಮಾ ಅಂದ್ರೆ ಏನು ಅಂತ ನೆಟ್ ನಲ್ಲಿ ನಿರಂತರವಾಗಿ ಸರ್ಚ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ಪೌಲಾ ಕ್ಲಾರಾ ಜೊತೆಲಿ ಪಜಲ್ ಗೇಮ್ ಆಡ್ತಾ ಇದ್ದಾಳೆ. ಪೌಲಾ ಕೇಳ್ತಾಳೆ, ನಿಮ್ಮ ಅಪ್ಪ ಅಮ್ಮ ಇಬ್ರು ಜರ್ಮನ್ ಅವ್ರೇನಾ? ಆದ್ರೆ ಕ್ಲಾರಾ ಏನು ರಿಪ್ಲೈ ಮಾಡಲ್ಲ. ಆಗ ವಾಷಿಂಗ್ ಮಿಷಿನ್ ನಲ್ಲಿ ಬಟ್ಟೆ ಹಾಕಿದ್ಲು ಅನ್ಸುತ್ತೆ. ಅದು ಓವರ್ಲೋಡ್ ಆಗಿದೆ, ಒಂಥರ ಶಬ್ದ ಕೇಳ್ತಾ ಇರುತ್ತೆ. ಹೋಗಿ ವಾಷಿಂಗ್ ಮಿಷಿನ್ ನ ಆಫ್ ಮಾಡಿ ಬಂದು ನೋಡಿದ್ರೆ ಕ್ಲಾರಾ ಮಿಸ್ಸಿಂಗ್. ಚಾಕ್ ಲೈನ್ ನ ಕ್ರಾಸ್ ಮಾಡಿ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಹುಡುಕಿದ್ರೂ ಕ್ಲಾರಾ ಕಾಣಿಸ್ತಾ ಇಲ್ಲ. ಕಿಚನ್ ನಲ್ಲಿ ಏನು ಶಬ್ದ ಕೇಳುತ್ತೆ. ಹೋಗ್ ನೋಡಿದಾಗ ಸೈಮನ್ ಹಾಗೇನೆ ಕ್ಲಾರಾ ನೀರ್ ಕುಡಿತಾ ಇದ್ದಾರೆ. ನೀನ್ ಇಲ್ಲೇ ಇದ್ದೀಯಾ ಅಂತ ಕ್ಲಾರಾ ನಿಟ್ಟುಸಿರು ಬಿಡ್ತಾಳೆ. ನೀನು ಸಡನ್ ಆಗಿ ಕಾಣೆ ಆಗ್ಬಿಟ್ಟೆ ಅಲ್ವಾ? ಯಾವ ಕಡೆ ಹೋಗಿದ್ದೆ? ಕ್ಲಾರಾ ಕಡೆಯಿಂದ ನೋ ರೆಸ್ಪಾನ್ಸ್. ಹೆದ್ರಬೇಡ ಕ್ಲಾರಾ, ಆ ಬೂಮನೆ ಇದಕ್ಕೆಲ್ಲ ಕಾರಣನಾ? ಸರಿ, ನೀನು ಡ್ರಾಯಿಂಗ್ ಮಾಡ್ತೀಯ ಅಲ್ವಾ? ನೀನು ಯಾವ್ದನ್ನ ನೋಡಿ ಹೆದರ್ತಾ ಇದೆಯೋ ಅದನ್ನ ಬಿಡಿಸಿ ತೋರ್ಸು ಅಂತ. ಆದ್ರೆ ಇವಳು ಡ್ರಾಯಿಂಗ್ ಪೇಪರ್ಸ್ನೆಲ್ಲ ತೆಗ್ದು ಬಿಸಾಡ್ತಾಳೆ. ಈಗ ನೀನು ಮಾತಾಡಿಲ್ಲ ಅಂದ್ರೆ ಈ ಚಾಕ್ ಲೈನ್ ನ ಅಳಿಸ್ತೀನಿ ಅಂದಾಗ ಕ್ಲಾರಾ ಕಿರ್ಚಾಡ್ತಾ ಇದ್ದಾಳೆ.
ಆಗ ಪಕ್ಕದ ಮನೆ ಎಡ್ ವಿಂಡೋ ಹತ್ರ ಬಂದು ಹಾಯ್ ಮಾಡ್ತಾರೆ. ನೆಕ್ಸ್ಟ್ ಡೇ ಡಾಕ್ಟರ್ ಬರ್ತಾರೆ. ಯಾಕಂದ್ರೆ ಜಾಮ್ನಲ್ಲಿ ಗ್ಲಾಸ್ ಪೀಸ್ ಇದ್ದ ವಿಷಯ ಡಾಕ್ಟರ್ಗೆ ಗೊತ್ತಾಗಿದೆ. ಆ ಪ್ರೆಗ್ನೆಂಟ್ ಲೇಡಿ ಈ ವಿಷಯನ ಎಲ್ರಿಗೂ ಹೇಳಿರ್ತಾರೆ. ಕ್ಲಾರಾ ವಿಚಿತ್ರವಾಗಿ ನಡ್ಕೋತಾ ಇದ್ದಾಳೆ. ಅವಳನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಅಕ್ಕಪಕ್ಕದವರು ಹೇಳ್ತಿದ್ದಾರೆ. ಹೀಗೆ ಇವರೆಲ್ಲ ಡಿಸ್ಕಸ್ ಮಾಡ್ತಾ ಇರುವಾಗ ಕ್ಲಾರಾ ಒಂದು ಪೇಪರ್ ತಂದು ಕೊಡ್ತಾಳೆ. ಪೌಲಾ ಒಂದು ಸೀನ್ ನಲ್ಲಿ ಕೇಳಿರ್ತಾಳೆ, ನಿನಗೆ ಏನಂದ್ರೆ ಭಯ, ಅದನ್ನ ಬಿಡಿಸಿ ತೋರ್ಸು ಅಂತ. ಕ್ಲಾರಾ ಏನನ್ನೋ ಬಿಡಿಸಿರ್ತಾಳೆ, ಆದ್ರೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಕ್ಲಾರಾ ಕೂಡ ಚಿತ್ರದ ಬಗ್ಗೆ ಯಾವುದೇ ಕ್ಲಾರಿಟಿ ಕೊಡಲ್ಲ. ಇವ್ರು ಯಾರು ಆ ಚಿತ್ರನ ಡಿಕೋಡ್ ಮಾಡಿಲ್ಲ ಅನ್ನೋ ಕೋಪದಲ್ಲಿ ಅಲ್ಲಿಂದ ಹೋಗ್ತಾಳೆ. ಡಾಕ್ಟರ್ ಹೋದ್ಮೇಲೆ ಪೌಲಾ ಆ ಪ್ರೆಗ್ನೆಂಟ್ ಲೇಡಿನ ಮೀಟ್ ಆಗಿ, ಯಾಕೆ ಈ ಗ್ಲಾಸ್ ಪೀಸ್ ವಿಷಯನ ಎಲ್ರಿಗೂ ಹೇಳಿದ್ಯಾ? ನಾನ್ ಬರೀ ನನ್ಗೋಸ್ಕರ ಹೇಳಿಲ್ಲ, ನಿಮ್ ಒಳ್ಳೇದಕ್ಕೋಸ್ಕರ ಹೇಳ್ದೆ ಅಷ್ಟೇ. ಕ್ಲಾರಾ ತುಂಬಾನೇ ಡೇಂಜರಸ್, ಜಾಸ್ತಿ ಮಾತಾಡಬೇಡ, ಇನ್ಮೇಲೆ ಕ್ಲಾರಾ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಹೇಳಿ ಪೌಲಾ ಅಲ್ಲಿಂದ ಬರ್ತಾಳೆ. ಭೂಮಾ ಅಂದ್ರೆ ಏನು ಅಂತ ಬೇರೆ ಬೇರೆ ಪದಗಳನ್ನ ಹಾಕಿ ಹುಡುಕ್ತಾ ಇದ್ದಾಗ ಭೂಮಾ ಪದದ ಅರ್ಥ ಬೂಗಿ ಮ್ಯಾನ್ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಬ್ರೌಸ್ ಮಾಡ್ತಾ ಟೀ ಕುಡಿತಾ ಇದ್ದವಳು ಈಗ ವಾಂತಿ ಮಾಡ್ಕೋತಾಳೆ. ಯಾಕಂದ್ರೆ ಗಂಟ್ಲಲ್ಲಿ ಗ್ಲಾಸ್ ಪೀಸ್ ಸಿಗಾಕೊಂಡಿದೆ. ಕ್ಲಾರಾನ ನೋಡೋಕೆ ಹೋದಾಗ ಅವಳು ಕಾಣಿಸ್ತಾ ಇಲ್ಲ. ಈ ವಿಷಯನ ಡಾಕ್ಟರ್ ಹಾಗೇನೆ ಪೊಲೀಸ್ನವ್ರಿಗೆ ಹೇಳ್ತಾಳೆ. ಕ್ಲಾರಾ ಹಾಕಿದ್ದ ಡ್ರೆಸ್ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಸಿಕ್ಕಿದೆ. ಸೈಮನ್ ಹೇಳ್ತಾನೆ ಆ ಹುಡುಗಿ ಓಡೋಗಿರ್ಬೋದು ಅಂತ. ಆದ್ರೆ ಪೌಲಾ ಒಪ್ಪಲ್ಲ. ಯಾಕಂದ್ರೆ ಅವಳು ಚಾಕ್ ಲೈನ್ ನ ಕ್ರಾಸ್ ಮಾಡಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಅವಳನ್ನ ಕಿಡ್ನಾಪ್ ಮಾಡಿರ್ಬೋದು ಅಂತ. ಪೌಲಾ ನಿದ್ದೆನೆ ಮಾಡ್ತಿಲ್ಲ. ದಿನಕ್ಕೆ 1-2 ಗಂಟೆ ಮಾತ್ರ ನಿದ್ದೆ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಕ್ಲಾರಾ ಬಗ್ಗೆನೆ ಚಿಂತೆ ಇವಳಿಗೆ. ಹಾಗೇನೆ ಪಕ್ಕದ ಮನೆಯವರು ಇಲ್ಲಿಗೆ ಬಂದು ಸೈಮನ್ ಜೊತೆಲಿ ಮಾತಾಡ್ತಾ ಇದ್ದಾರೆ. ಆ ಪ್ರೆಗ್ನೆಂಟ್ ಲೇಡಿ ನನಗೆ ಸದ್ಯದಲ್ಲೇ ಡೆಲಿವರಿ ಆಗುತ್ತೆ ಅಂದಾಗ ಪೌಲಾಗೆ ಮಕ್ಕಳಿಲ್ದೆ ಇರೋದ್ರಿಂದ ಇದನ್ನ ಕೇಳಿ ಅವಳಿಗೆ ತುಂಬಾನೇ ಕೋಪ ಬರುತ್ತೆ. ದಯವಿಟ್ಟು ಎಲ್ರು ಇಲ್ಲಿಂದ ಹೊರಗಡೆ ಹೋಗಿ ಅಂತ ಕಿರ್ಚು ಬಿಡ್ತಾಳೆ. ಕ್ಲಾರಾ ವಿಷಯದಲ್ಲಿ ಇಬ್ಬರ ನಡುವೆ ಜಗಳ ಆಗ್ತಿದೆ. ಸೈಮನ್ಗೆ ಕ್ಲಾರಾ ಮನೇಲಿರೋದು ಇಷ್ಟ ಇಲ್ಲ. ಅವಳು ಸಿಕ್ಕಿದ್ರುನು ಮನೆ ಕರ್ಕೊಂಡು ಬರ್ಬೇಡ ಅಂತಿದ್ದಾನೆ. ಪೌಲಾ, ನೀನು ಬಾತ್ರೂಮ್ ನಲ್ಲಿ ಬಚ್ಚಿಟ್ಟಿದ್ದ ಇಂಜೆಕ್ಷನ್ ಗಳನ್ನ ನಾನು ನೋಡ್ದೆ. ಎಷ್ಟು ದಿನದಿಂದ ಇದನ್ನ ತಗೋತಾ ಇದ್ಯಾ? ಆಕ್ಚುಲಿ ಇವರಿಬ್ಬರಿಗೆ ಮಕ್ಕಳಿಲ್ಲ ಅಲ್ವಾ, ಅದಕ್ಕೆ ಕಳೆದ 1 ವರ್ಷದಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಸೈಮನ್ ಹೇಳಿರ್ತಾನೆ, ಈ ಟ್ರೀಟ್ಮೆಂಟ್ ವರ್ಕ್ ಆಗ್ತಿಲ್ಲ ಅನ್ಸುತ್ತೆ, ಇನ್ಮೇಲೆ ಇಂಜೆಕ್ಷನ್ ನ ಯೂಸ್ ಮಾಡಬೇಡ ಅಂತ. ಆದ್ರೆ ಪೌಲಾ ಅವನಿಗೆ ಗೊತ್ತಿಲ್ಲದೆ ಯೂಸ್ ಮಾಡ್ತಾ ಇದ್ಲು. ಏನೇ ಆಗ್ಲಿ ಸೈಮನ್, ನನಗೆ ಮಗು ಬೇಕು, ಅದಕ್ಕೇನೆ ಇಂಜೆಕ್ಷನ್ ನ ನಿರಂತರವಾಗಿ ತಗೋತಾ ಇದ್ದೀನಿ. ಒನ್ಸ್ ಪ್ರೆಗ್ನೆಂಟ್ ಆದ್ರೆ ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಸರಿ ಬಿಡು, ಸಮಸ್ಯೆ ಅದಲ್ಲ. ಯಾವ್ದೇ ಕಾರಣಕ್ಕೂ ಮತ್ತೆ ಕ್ಲಾರಾನ ಮನೆಗೆ ಕರ್ಕೊಂಡ್ ಬರ್ಬೇಡ. ಇವನು ಕ್ಲಾರಾನ ಇಷ್ಟಪಡದೆ ಇರೋದಕ್ಕೆ ಕಾರಣ ಏನು ಅಂತ ಹೇಳೋದಕ್ ಶುರು ಮಾಡ್ತಾನೆ. ಕ್ಲಾರಾ ಇಲ್ಲಿದ್ದಾಗ ಒಂದು ಗೊಂಬೆನ ಇಷ್ಟಪಡ್ತಿದ್ಲು. ಆ ಗೊಂಬೆ ಒಳಗಡೆ ನೋಡಿದ್ರೆ ತುಂಬಾನೇ ಗ್ಲಾಸ್ ಪೀಸ್ ಗಳಿದೆ. ಕ್ಲಾರಾನೇ ಜಾಮ್ ಒಳಗಡೆ ಗ್ಲಾಸ್ ಪೀಸ್ ಗಳನ್ನ ಹಾಕಿರೋದು. ಸೊ ಅವಳನ್ನ ಮತ್ತೆ ಮನೆ ಕರ್ಕೊಂಡ್ ಬರ್ಬೇಡ ಅಂತ. ಆದ್ರೆ ಪೌಲಾ ಕ್ಲಾರಾ ಬಿಡಿಸಿದ ಚಿತ್ರನ ನೋಡ್ತಾ ಇದ್ದಾಳೆ. ಈಗ ಒಂದು ಕಾಲ್ ಬರುತ್ತೆ. ಮಾತಾಡ್ತಾ ಇರೋದು ಕ್ಲಾರಾನೇ. ಬರೀ ಅಮ್ಮ ಅಮ್ಮ ಅಂತಿದ್ದಾಳೆ. ತಕ್ಷಣ ಈ ವಿಷಯನ ಪೊಲೀಸ್ನವ್ರಿಗೆ ಹೇಳ್ತಾಳೆ. ಕಾಲ್ ಟ್ರೇಸ್ ಮಾಡಿದ್ದ ಆಫೀಸರ್ಗಳು, ನಿಮ್ ಫೋನ್ ಏನಾದ್ರೂ ಕಾಣೆ ಆಗಿತ್ತಾ? ಯಾಕಂದ್ರೆ ನಿಮ್ ಲ್ಯಾಂಡ್ ಲೈನ್ಗೆ ನೀವೇ ಕಾಲ್ ಮಾಡಿದ್ದೀರಾ, ಬೇರೆ ಯಾವುದೇ ಕಾಲ್ಸ್ ಬಂದಿಲ್ಲ ಅಂತ. ಪೌಲಾಗೇನು ಅರ್ಥ ಆಗ್ತಿಲ್ಲ. ಮಾತಾಡಿದ್ದು ಕ್ಲಾರಾನೇ, ಆದ್ರೆ ಆ ಕಾಲ್ ನನ್ ಫೋನ್ ಇಂದ ಬಂದಿದ್ಯಾ, ಇದು ಹೇಗ್ ಸಾಧ್ಯ ಅಂತ. ಪೊಲೀಸ್ ಸ್ಟೇಷನ್ ಇಂದ ಹೋಗುವಾಗ ಕಾಣೆ ಆಗಿರೋ ಹುಡುಗಿರ್ ಫೈಲ್ ನ ಗೊತ್ತಿಲ್ಲದೆ ಎತ್ಕೊಂಡ್ ಬಂದು ಆ ಫೈಲ್ ನ ಚೆಕ್ ಮಾಡ್ತಾಳೆ. ಆದ್ರೆ ಯಾವ್ದು ಮ್ಯಾಚ್ ಆಗ್ತಾ ಇಲ್ಲ. ಇನ್ನೊಂದು ಫೈಲ್ ನಲ್ಲಿ ಸತ್ತೋಗಿರೋ ಹುಡುಗಿರ ಡೀಟೇಲ್ಸ್ ಇದೆ. ಅದ್ರಲ್ಲಿ ಒಂದು ಹುಡುಗಿ ಸತ್ತೋಗಿದ್ದಾಳೆ. ಡೆಡ್ ಬಾಡಿ ಪಕ್ಕದಲ್ಲಿ ಪೇಪರ್ ನಲ್ಲಿ ಮಾಡಿರೋ ಡಿಸೈನ್ ಇದೆ. ಸೇಮ್ ಡಿಸೈನ್ ನ ಕ್ಲಾರಾ ಕೂಡ ಇವಳಿಗೆ ಮಾಡ್ಕೊಟ್ಟಿದ್ಲು. ಸತ್ತೋಗಿರೋ ಹುಡುಗಿರ್ಗೂ ಕ್ಲಾರಾಗೂ ಏನೋ ಲಿಂಕ್ ಇದೆ ಅನ್ಸುತ್ತೆ. ಆ ಫೈಲ್ ನಲ್ಲಿ AF ಪಾಸಿಬಲ್ ಅಂತ ಬರ್ದಿದೆ. AF ಅಂದ್ರೆ ಏನು ಅಂತ ಗೊತ್ತಿಲ್ಲ. ಆ ಸತ್ತೋಗಿದ್ದ ಹುಡುಗಿಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಡಾಕ್ಟರ್ನ ಭೇಟಿ ಆಗ್ತಾಳೆ. ಆದ್ರೆ ಡಾಕ್ಟರ್, ನೀವು ಪೊಲೀಸ್ ಅಲ್ಲ, ನನ್ನಿಂದ ನಿಮ್ಗೆ ಮಾಹಿತಿ ಕೊಡಕ್ ಆಗಲ್ಲ ಅಂತಿದ್ದಾರೆ. ಪೌಲಾ ರಿಕ್ವೆಸ್ಟ್ ಮಾಡ್ತಾಳೆ, ನೀವು ಕೂಡ ತಾಯಿನೇ ಅಲ್ವಾ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ. ಡಾಕ್ಟರ್ ಹೇಳೋದಕ್ಕೆ ಶುರು ಮಾಡ್ತಾರೆ. ಈ ಹುಡುಗಿ ಹೆಸರು ಇನ್ಗ್ರಿಡ್ ಮೋರ್ಲ್ಯಾಂಡ್. ಆ ಹುಡುಗಿಗೆ ಸರಿಯಾಗಿ ಹೊಡೆದಿದ್ದಾರೆ. ಅವಳು ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗ್ತಾ ಇರ್ಲಿಲ್ಲ. ಈ ವಿಷಯ ನಮ್ಗೆ ಆಟೋಪ್ಸಿನಲ್ಲಿ ಗೊತ್ತಾಯ್ತು. ಈ ಕೇಸ್ ನಡೆದು 2 ವರ್ಷ ಆಗಿದೆ. ಸೊ ತುಂಬಾ ಡೀಟೇಲ್ಸ್ ನನಗೆ ನೆನಪಿಲ್ಲ. ಸರಿ, ಈ ಫೈಲ್ ನಲ್ಲಿ AF ಪಾಸಿಬಲ್ ಅಂತ ಬರ್ದಿದ್ಯಲ್ಲ, ಹಂಗಂದ್ರೆ ಏನರ್ಥ? ಆ ಹುಡುಗಿಗೆ ಹುಟ್ಟಿನಿಂದ ಕಣ್ಣಿನಲ್ಲಿ ನರ ಸಮಸ್ಯೆ ಆಗಿ ಒಂದು ಕಣ್ಣು ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ. ಈ ಕಂಡೀಷನ್ಗೆ ಲೇಜಿ ಐ ಅಂತ ಕರಿತೀವಿ. ಇದನ್ ಕೇಳಿ ಪೌಲಾಗೆ ಒಂದು ವಿಷಯ ಅರ್ಥ ಆಗುತ್ತೆ. ಅದೇನಂದ್ರೆ ಕ್ಲಾರಾಗೂ ಒಂದು ಕಿಡ್ನಿ ಸಮಸ್ಯೆ ಇದೆ. ಅದೇ ತರ ಸತ್ತೋಗಿರೋ ಹುಡುಗಿಗೂ ಕಿಡ್ನಿಲಿ ಸಮಸ್ಯೆ ಇತ್ತು. ಆ ಹುಡುಗಿ ಬಗ್ಗೆ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿದಾಗ ಆ ಹುಡುಗಿಗೆ 12 ವರ್ಷ ಆಗಿದ್ದಾಗ ಕಾಣೆ ಆಗಿದ್ದಾಳೆ. ಆದ್ರೆ ಬಾಡಿ ಸಿಕ್ಕಿರೋದು ತುಂಬಾ ವರ್ಷ ಆದ್ಮೇಲೆ. ಆ ಹುಡುಗಿ ಬದುಕಿದ್ದಾಗ ಪೇಪರ್ ನಲ್ಲಿ ಡಿಸೈನ್ ಎಲ್ಲ ಮಾಡಿರ್ತಾಳೆ. ಇದು ಗಾರ್ಡಿಯನ್ ಏಂಜಲ್ ಅಂತೆ. ಇದು ಕೆಟ್ಟ ವಿಷಯದಿಂದ ನಮ್ಮನ್ನ ಕಾಪಾಡುತ್ತೆ ಅಂತೆಲ್ಲ ಮೆನ್ಷನ್ ಆಗಿದೆ. ಪೌಲಾಗೆ ಏನೋ ಸ್ಟ್ರೈಕ್ ಆಗಿ ನೇರವಾಗಿ ಮನೆಗೆ ಬರ್ತಾಳೆ. ಸೈಮನ್, ನಾನು ಸ್ಟೇಷನ್ ನಲ್ಲಿ ಇದ್ದೀನಿ, ನನಗೆ ಕಾಲ್ ಮಾಡು ಅಂತ ಬರ್ದಿದ್ದಾಳೆ.
ಬರ್ದಿಟ್ಟು ಹೋಗಿದ್ದಾನೆ. ಪೌಲಾ ಸ್ಟೇಷನ್ಗೆ ಹೋಗ್ದೆ ಕ್ಲಾರಾನ ಒಂದು ಬಾಕ್ಸ್ ಒಳಗಡೆ ಇಟ್ಟಿದ್ಲು ಅಲ್ವಾ, ಅದೇ ತರ ಚಾಕ್ ಪೀಸ್ ನಲ್ಲಿ ಬಾಕ್ಸ್ ಬರ್ದು ಅದ್ರೊಳಗಡೆಯಿಂದ ಕ್ಲಾರಾ ಬಿಡಿಸಿದ ಚಿತ್ರನ ನೋಡ್ತಾ ಇದ್ದಾಳೆ. ಆ ಚಿತ್ರಕ್ಕೆ ಸುತ್ತಮುತ್ತ ಇರೋ ಯಾವ್ದಾದ್ರು ವಸ್ತು ಜೊತೆಲಿ ಲಿಂಕ್ ಇದೆಯಾ ಅಂತ ಚೆಕ್ ಮಾಡ್ತಾಳೆ. ಆಗ ಕಿಟಕಿನಲ್ಲಿ ಕ್ಲಾರಾ ಮಾಡಿದ್ದ ಪೇಪರ್ ಡಿಸೈನ್ ಇದೆ. ಸೊ ಹಾಗಾದ್ರೆ ಕಿಟಕಿಯಿಂದ ಅವಳಿಗೆ ಅಪಾಯ ಇದೆ ಅಂತ ಕ್ಲಾರಾ ಅನ್ಕೊಂಡಿದ್ದಾಳೆ. ಆ ಕಿಟಕಿ ಹಿಂದೆ ಏನಿದೆ ಅಂತ ನೋಡಿದಾಗ ಪಕ್ಕದ ಮನೇಲಿ ಎಡ್ಡಿದ್ದಾರಲ್ಲ ಅವ್ರ ಮನೆ ವಿಂಡೋ ಕಾಣಿಸುತ್ತೆ. ಈಗ್ಲೂ ಅಲ್ಲಿಂದಾನೆ ಈ ಕಡೆ ಗುರಾಯಿಸ್ತಾ ಇದ್ದಾರೆ. ಕ್ಲಾರಾ ಬಿಡಿಸಿದ್ದ ಚಿತ್ರ ಎಡ್ ಮನೆ ವಿಂಡೋಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ತಕ್ಷಣ ಪೌಲಾ 911ಗೆ ಕಾಲ್ ಮಾಡಿ ನಮ್ ಮನೆ ಹುಡುಗಿ ಕಾಣೆ ಆಗ್ಬಿಟ್ಲು, ಇದ್ರ ಹಿಂದೆ ನಮ್ ಮನೆ ಪಕ್ಕದಲ್ಲಿರೋ ಎಡ್ನ ಕೈವಾಡ ಇದೆಯೇನೋ ಅಂತ ನನಗ್ ಡೌಟ್ ಇದೆ ಮೇಡಮ್. ನಾವೀಗ ನಿಮ್ ಲೊಕೇಶನ್ ನ ಟ್ರೇಸ್ ಮಾಡಿದ್ದೀವಿ, ಸ್ವಲ್ಪ ಹೊತ್ತಲ್ಲೇ ನಮ್ ಟೀಮ್ ಅವರು ಅಲ್ಲಿಗೆ ಬರ್ತಾರೆ ಅಂತ. ಪೊಲೀಸ್ನವರು ಬರೋಕು ಮುಂಚೆ ಇವಳ ಎಡ್ ಮನೆ ಒಳಗಡೆ ಹೋಗ್ತಾಳೆ. ಈಗ ಕತೆ ಮತ್ತೆ ಡೇ 1 ನಿಂದ ಶುರುವಾಗುತ್ತೆ. ಈಗ ಎಡ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕತೆ ಮುಂದುವರಿಯುತ್ತೆ. ರಾತ್ರಿ ಎಡ್ ಮನೆಯಿಂದ ಕಾರ್ನಲ್ಲಿ ಬರ್ತಾನೆ. ಅದೇ ಕಾರ್ನಲ್ಲೇ ಕ್ಲಾರಾ ಇದ್ದಾಳೆ. ಪೊಲೀಸ್ನವರು ಪ್ರತಿ ಕಾರ್ನ ಚೆಕ್ ಮಾಡ್ತಾ ಇರೋದ್ ನೋಡಿ ಹೆದ್ರಿದ್ದ ಎಡ್ ಕಾರ್ನಲ್ಲಿದ್ದ ಕ್ಲಾರಾನ ಹೊರಗಡೆ ಕರ್ಕೊಂಡ್ ಬಂದು ರೋಡ್ ಮಧ್ಯೆ ವೈಟ್ ಲೈನ್ ಇರುತ್ತೆ ಅಲ್ವಾ, ಆ ಲೈನ್ ಮಧ್ಯೆ ನಿಲ್ಸಿ ಈ ಲೈನ್ ನಲ್ಲೇ ನಡ್ಕೊಂಡು ಹೋಗು, ನಾನು ಆದಷ್ಟು ಬೇಗ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾನೆ. ಎಡ್ ಪೊಲೀಸ್ ಚೆಕಿಂಗ್ ಮುಗಿಸ್ಕೊಂಡು ಬರೋ ಅಷ್ಟ್ರಲ್ಲಿ ಪೌಲಾ ಹಾಗೇನೆ ಸೈಮನ್ ರೋಡ್ ಮಧ್ಯೆ ಬರ್ತಿದ್ದ ಕ್ಲಾರಾನ ನೋಡಿ ಹಾಸ್ಪಿಟಲ್ಗೆ ಸೇರ್ಸಿರ್ತಾರೆ. ಸೊ ಕ್ಲಾರಾನ ಎಡ್ ಯಾರಿಗೂ ಗೊತ್ತಿಲ್ಲದೆ ಸಾಕ್ತಾ ಇದ್ದಾನೆ. ಇವರಿಬ್ರು ಕ್ಲಾರಾನ ಮನೆ ಕರ್ಕೊಂಡ್ ಬಂದಾಗ ಎಡ್ ಒಂದು ವಿಷಯನ ಹೇಳಿರ್ತಾನೆ, ಆ ಹುಡುಗಿ ಹಾಸ್ಪಿಟಲ್ ನಲ್ಲಿ ಇರೋದೇ ಸೇಫ್, ಇಲ್ಲಿ ಅವಳಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಏನ್ ಮಾಡ್ತೀರಾ ಅಂತ. ಒಂದಿನ ಎಲ್ರು ಡಿನ್ನರ್ ಮಾಡ್ತಾ ಇರುವಾಗ ಪೌಲಾಗೆ ವೈನ್ ಕುಡಿಯೋಕೆ ಗ್ಲಾಸ್ ಇರಲ್ಲ. ಎಡ್ ನಾನೋಗಿ ತಗೊಂಡ್ ಬರ್ತೀನಿ ಅಂತ ಕಿಚನ್ಗೆ ಹೋಗಿ ಗ್ಲಾಸ್ ಪೀಸ್ ನ ಜಾಮ್ ಬಾಟ್ಲ್ ಒಳಗಡೆ ಹಾಕಿದ್ದು ಇವನೇ. ಇದನ್ನೆಲ್ಲ ಮಾಡ್ತಿರೋದು ಕ್ಲಾರಾನೆ ಅಂತ ನಂಬಿಸೋದಕ್ಕೋಸ್ಕರ ಗೊಂಬೆ ಒಳಗಡೆ ಗ್ಲಾಸ್ ಪೀಸ್ ನ ಹಾಕಿರ್ತಾನೆ. ಈಗ ಎಡ್ ಹೇಗಾದ್ರೂ ಕ್ಲಾರಾನ ಕಿಡ್ನಾಪ್ ಮಾಡ್ಬೇಕು. ಸಡನ್ ಆಗಿ ಕಿಡ್ನಾಪ್ ಮಾಡಿದ್ರೆ ಡೌಟ್ ಬರುತ್ತೆ. ಅದಕ್ಕೆ ಕ್ಲಾರಾ ಕಾಣೆ ಆಗಿರೋ ತರ ಸೆಟಪ್ ಮಾಡ್ತಾನೆ. ಪೌಲಾ ಮನೆ ವಾಷಿಂಗ್ ಮಿಷಿನ್ ನಲ್ಲಿ ಸೌಂಡ್ ಬರೋ ತರ ಮಾಡಿ ಅದನ್ನ ನೋಡೋಕೆ ಪೌಲಾ ಹೋದಾಗ ಈ ಗ್ಯಾಪ್ ನಲ್ಲಿ ಎಡ್ ಕ್ಲಾರಾನ ಎತ್ಕೊಂಡು ಹೈಡ್ ಆಗಿರ್ತಾನೆ. ಪೌಲಾ ಹುಡುಕ್ತಾ ಇರುವಾಗ ಕ್ಲಾರಾನ ಅಲ್ಲೇ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ನೆಕ್ಸ್ಟ್ ಟೈಮ್ ಇವನು ಪ್ಲಾನ್ ಮಾಡ್ದಂಗೆ ಗ್ಲಾಸ್ ಪೀಸ್ ಪೌಲಾ ಗಂಟ್ಲಲ್ಲಿ ಸಿಗಾಕೊಳ್ಳುತ್ತೆ. ಈ ಗ್ಯಾಪ್ ನಲ್ಲಿ ಮನೆಗ್ ನುಗ್ಗಿದ್ದ ಎಡ್ ಕ್ಲಾರಾನ ಎತ್ಕೊಂಡು ಅವನ್ ಮನೆಗೆ ಬಂದಿರ್ತಾನೆ. ಪೊಲೀಸ್ನವರು ಕ್ಲಾರಾ ಕಾಣೆ ಆಗಿದ್ದಾಳೆ ಅನ್ಕೊಂಡು ಸರ್ಚಿಂಗ್ ಕೂಡ ಶುರು ಮಾಡಿರ್ತಾರೆ. ಸೊ ಎಡ್ ಒಬ್ಬ ಸೈಕೋ. ಈ ವಿಷಯ ಅವನ ಹೆಂಡತಿಗೂ ಗೊತ್ತಿದೆ. ಮಕ್ಕಳು ಹೊರಗಡೆ ಊರಲ್ಲಿ ಇರೋದ್ರಿಂದ ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂದಾಗ ಇವನು ಒಪ್ಪಲ್ಲ, ಅವ್ರನ್ನ ಇಲ್ಲಿಗೆನೆ ಕರ್ಸು ಅಂತಿದ್ದಾನೆ. ಹೆಂಡತಿಗ್ ಮೊದ್ಲೇ ಭಯ, ಇವನೊಬ್ಬ ದೊಡ್ಡ ಸೈಕೋ, ಮಕ್ಕಳು ಮನೆಗ್ ಬಂದ್ರೆ ಏನಾದ್ರೂ ಮಾಡ್ಬಿಡ್ತಾನೆ ಅಂತ. ಪರವಾಗಿಲ್ಲ, ಅವರೆಲ್ಲ ಬ್ಯುಸಿಯಾಗಿ ಓದ್ಕೋತಾ ಇರ್ಬೋದು, ಮುಂದಿನ ಸಲ ಕರ್ಸೋಣ ಅಂತ ಹೇಳ್ತಾಳೆ. ಆಮೇಲೆ ಕ್ಲಾರಾ ಕಾಣೆ ಆಗಿರೋ ವಿಷಯದಲ್ಲಿ ಟೆನ್ಷನ್ ಆಗಿದ್ದ ಪೌಲಾ ಮನೇಲಿರುವಾಗ ಇವರೆಲ್ಲ ಒಟ್ಟಿಗೆ ಮಾತಾಡಿರ್ತಾರೆ. ಆಗ ಎಡ್ ಆ ಪ್ರೆಗ್ನೆಂಟ್ ಲೇಡಿ ಕಿವಿ ಹತ್ರ ನಿನಗೆ ಬೇಗ ಡೆಲಿವರಿ ಆಗುತ್ತೆ ಅಂತ ಹೇಳು. ಪೌಲಾ ತುಂಬಾನೇ ಖುಷಿ ಆಗ್ತಾಳೆ ಅಂತ ಹೇಳಿರ್ತಾನೆ. ಅದಕ್ಕೇನೆ ಈ ಲೇಡಿ ನನಗೆ ಆದಷ್ಟು ಬೇಗ ಡೆಲಿವರಿ ಆಗುತ್ತೆ ಅಂತ ಹೇಳಿರ್ತಾಳೆ. ಇದನ್ ಕೇಳಿ ಟೆನ್ಷನ್ ಆಗಿದ್ದ ಪೌಲಾ ಎಲ್ರನ್ನು ಮನೆಯಿಂದ ಹೊರಗಡೆ ಕಳಿಸ್ತಾಳೆ. ಪೌಲಾಗೆ ಮೆಂಟಲ್ ಇಲ್ನೆಸ್ ಇದೆ ಅಂತ ಪ್ರೂವ್ ಮಾಡೋದಕ್ಕೋಸ್ಕರನೇ ಎಡ್ ಈ ಪ್ಲಾನ್ ಮಾಡಿರ್ತಾನೆ. ಎಡ್ ಪೌಲಾಗೆ ಗೊತ್ತಿಲ್ಲದೆ ಅವಳ ಫೋನ್ ನ ಕದ್ದು ಅದೇ ಫೋನ್ ಇಂದ ಇವಳ ಲ್ಯಾಂಡ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಕ್ಲಾರಾ ಜೊತೆಲಿ ಮಾತಾಡಿಸಿ ಇವಳನ್ನ ಟ್ರಿಗರ್ ಮಾಡಿರ್ತಾನೆ. ಆಮೇಲೆ ಫೋನ್ ನ ಮನೇಲೆ ಇಟ್ಟಿದ್ರಿಂದ ಪೊಲೀಸ್ನವರು ಕೂಡ ಕನ್ಫ್ಯೂಸ್ ಆಗಿ ಪೌಲಾಗೆ ಏನಾದ್ರೂ ಮಾನಸಿಕ ಕಾಯಿಲೆ ಇದೆಯೇನೋ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಪೌಲಾ ಇದೆಲ್ಲ ಎಡ್ದೇ ಕೆಲಸ ಅಂತ ಕಂಡು ಹಿಡಿದು ಈಗ ಅವನ್ ಮನೆಗೇನೆ ಬರ್ತಾಳೆ. ಅಷ್ಟರಲ್ಲಿ ಎಡ್ ಇವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಕಿಚನ್ ನಲ್ಲಿ ಬೇಸ್ಮೆಂಟ್ ಗೆ ಹೋಗೋದಕ್ಕೆ ಸೀಕ್ರೆಟ್ ದಾರಿ ಇದೆ, ಅಲ್ಲೇ ಪೌಲಾನ ಕೂಡ ಹಾಕ್ತಾನೆ. ಅದೇ ಜಾಗದಲ್ಲೇ ಕ್ಲಾರಾನು ಇದ್ದಾಳೆ. ಆಮೇಲೆ ಮೇಲ್ಗಡೆ ಬಂದಾಗ ಮೊದ್ಲೇ ಪೌಲಾ 911ಗೆ ಕಾಲ್ ಮಾಡಿದ್ರಿಂದ ಪೊಲೀಸ್ನವರು ಬಂದು ಸರ್ಚ್ ಮಾಡ್ತಾರೆ. ಆದ್ರೆ ಅವರಿಂದ ಏನನ್ನು ಕಂಡು ಹಿಡಿಯೋಕ್ ಆಗಲ್ಲ. ಆಮೇಲೆ ಬೇಸ್ಮೆಂಟ್ ಗೆ ಬಂದು ಪೊಲೀಸಿಂದಾನೆ ನನ್ನ ಕಂಡು ಹಿಡಿಯೋಕ್ ಆಗಿಲ್ಲ, ನೀನ್ ಹೇಗೆ ಕಂಡು ಹಿಡ್ದೆ? ಇಂಗ್ವಿಡ್ ಮೋರ್ಲ್ಯಾಂಡ್, ನನ್ಗೆ ಅವಳ ಬಗ್ಗೆ ಗೊತ್ತಾಯ್ತು. ಅವಳ ಮುಖಾಂತರ ಒಂದೊಂದೇ ಡಾಟ್ ನ ಕನೆಕ್ಟ್ ಮಾಡಿದಾಗ ನೀನೇ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಯ್ತು. ಆಟೋಪ್ಸಿ ರಿಪೋರ್ಟ್ ನಲ್ಲಿ ಅವಳ ಬಗ್ಗೆ ಎಲ್ಲಾ ಡೀಟೇಲ್ಸ್ ಇತ್ತು. ನೀನೇ ಅವಳನ್ನ ಕೊಂದಿರೋದು ಅಲ್ವಾ? ಹೌದು, ನಾನೇ ಕೊಂದಿದ್ದು. ಆ ರಿಪೋರ್ಟ್ ಎಲ್ಲಿದೆ? ನನ್ ಕಾರಲ್ಲಿದೆ. ಎಡ್ಡಲ್ಲಿಂದ ಹೋಗುವಾಗ ಕ್ಲಾರಾ ಇದ್ದ ಕಡೆ ಗೆರೆ ಹಾಕಿ ಹೋಗ್ತಾನೆ. ಸೊ ಹೀಗೇನೆ ಇವನು ಗೆರೆ ಹಾಕಿ ಇದನ್ನ ದಾಟಿ ಹೊರಗಡೆ ಬರಬಾರ್ದು, ಬಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸಿರ್ತಾನೆ. ಅದಕ್ಕೇನೆ ಕ್ಲಾರಾ ಗೆರೆ ದಾಟಿ ಹೊರಗಡೆ ಬರ್ತಾ ಇರ್ಲಿಲ್ಲ. ಈಗ ಹೊರಗಡೆ ಬಂದು ಕಾರ್ನಲ್ಲಿ ರಿಪೋರ್ಟ್ಗೋಸ್ಕರ ಹುಡುಕ್ತಾ ಇದ್ದಾನೆ. ಆದ್ರೆ ಅಲ್ಲಿ ಸಿಗಲ್ಲ. ಆಮೇಲೆ ಮನೆಗೆ ಹೋಗಿ ಹುಡುಕಾಡ್ತಾನೆ. ಈ ಕಡೆ ಕ್ಲಾರಾ ಇರೋ ಪಕ್ಕದ ರೂಮ್ ನಲ್ಲೇ ಪೌಲಾ ಕೂಡ ಇದ್ದಾಳೆ. ಪೌಲಾ ಹೇಳ್ತಾಳೆ ಕಬೋರ್ಡ್ ವರ್ಗು ಲೈನ್ ಎಳೆದು ಅಲ್ಲೋಗಿ ಹೈಡ್ ಆಗೋ ತರ ಅವನ್ನ ಯಾಮಾರಿಸಿ ಬೇರೊಂದು ಕಡೆ ಹೋಗಿ ಹೈಡ್ ಆಗು ಅಂತ. ಕ್ಲಾರಾ ಹಂಗೇನೆ ಮಾಡ್ತಾಳೆ. ಎಡ್ ಬಂದು ಕ್ಲಾರಾ ಎಲ್ಲಿ ಅಂತ ಕೇಳ್ತಾ ಇರುವಾಗ ಕ್ಲಾರಾ ಈ ಗ್ಯಾಪ್ ನಲ್ಲಿ ಹೊರಗಡೆ ಬಂದು ಆ ರೂಮ್ ಡೋರ್ ನ ಲಾಕ್ ಮಾಡ್ತಾಳೆ. ಗೆರೆ ಹಾಕೊಂಡೆ ಹೊರಗಡೆವರೆಗೂ ಬರ್ತಾಳೆ. ಆದ್ರೆ ಹೊರಗಡೆ ಕಾಲಿಡೋದಕ್ಕೆ ಭಯ ಆಗ್ತಿದೆ.
ಯಾಕಂದ್ರೆ ಮಣ್ಣಲ್ಲಿ ಚಾಕ್ ಲೈನ್ ಬರೆಯಕ್ಕಾಗಲ್ಲ. ಕ್ಲಾರಾ ಸೈಮನ್ ಫೋನ್ ನಲ್ಲಿ ಮಾತಾಡ್ತಾ ಇರೋದ್ ನೋಡಿ ಕಿರ್ಚಾಡ್ತಾಳೆ, ಆದ್ರೆ ಅವನಿಗೆ ಕೇಳಿಸ್ತಾ ಇಲ್ಲ. ಚಾಕ್ ಲೈನ್ ಇಂದ ಹೊರಗಡೆ ಹೋದ್ರೆ ಏನೋ ಆಗುತ್ತೆ ಅನ್ನೋ ಭಯ ಇದ್ರೂನು ಬೇರೆ ದಾರಿ ಇಲ್ದೆ ಧೈರ್ಯ ಮಾಡಿ ಹೊರಗಡೆ ಬರ್ತಾಳೆ. ಇನ್ನೇನು ಸೈಮನ್ ನ ಕರಿಬೇಕು ಅನ್ನೋ ಅಷ್ಟ್ರಲ್ಲಿ ಎಡ್ ನ ವೈಫ್ ಬರ್ತಾಳೆ. ಬಾ ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ಮತ್ತೆ ಕ್ಲಾರಾನ ಬೇಸ್ಮೆಂಟ್ ಗೆ ಎತ್ಕೊಂಡು ಬರ್ತಾಳೆ. ಪಾಪ ಕ್ಲಾರಾ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಆಗ್ತಿಲ್ಲ. ಪೌಲಾ ಹಾಗೇನೆ ಕ್ಲಾರಾನ ಬೇಸ್ಮೆಂಟ್ ನಲ್ಲಿ ಲಾಕ್ ಮಾಡಿ ಇವರಿಬ್ರು ಮಾತಾಡ್ತಾ ಇದ್ದಾರೆ. ಅಷ್ಟ್ರಲ್ಲಿ ಪೊಲೀಸ್ ಬಂದು ಇವರಿಬ್ಬರನ್ನು ಅರೆಸ್ಟ್ ಮಾಡ್ತಾರೆ. ಹೇಗೆ ಸಿಗಾಕೊಂಡ್ರು ಗೊತ್ತಾ? ಕ್ಲಾರಾ ಚಾಕ್ ಪೀಸ್ ನಲ್ಲಿ ಗೆರೆ ಹಾಕೊಂಡೆ ಡೋರ್ ವರ್ಗು ಬಂದಿರ್ತಾಳೆ. ಅವಳ ಕೈಯಲ್ಲೆಲ್ಲ ಚಾಕ್ ಪೀಸ್ ನ ಸುಣ್ಣ ಅಂಟಿರುತ್ತೆ. ಆಮೇಲೆ ಎಡ್ನ ಹೆಂಡತಿ ಎಳ್ಕೊಂಡ್ ಬಂದಾಗ ಅವಳು ಡೋರ್ ನ ಮುಟ್ಟಿರ್ತಾಳೆ. ಅದ್ರ ಮೇಲೆ ಇವಳ ಫಿಂಗರ್ ಪ್ರಿಂಟ್ ಸ್ಟ್ರಾಂಗ್ ಆಗಿ ಬಿದ್ದಿರುತ್ತೆ. ಅದನ್ನ ನೋಟಿಸ್ ಮಾಡಿನೇ ಪೊಲೀಸ್ನವರು ಒಳಗಡೆ ಬಂದಿರ್ತಾರೆ. ಈ ಎಡ್ಡಿದಾನಲ್ಲ, ಅವನು ಇಂಗ್ರಿಡ್ ಮೋರ್ಲ್ಯಾಂಡ್ ಅನ್ನೋ ಹುಡುಗಿನ ಕಿಡ್ನಾಪ್ ಮಾಡಿ ಅವಳ ಮೇಲೆ ಅಬ್ಯೂಸ್ ಮಾಡಿರ್ತಾನೆ. ಈ ರೀತಿ ಅಬ್ಯೂಸ್ ಮಾಡಿದ್ರಿಂದ ಹುಟ್ಟಿದ ಮಗುನೇ ಈ ಕ್ಲಾರಾ. ಅದಕ್ಕೇನೆ ಇನ್ಗ್ರಿಡ್ಗೆ ಇದ್ದ ಅದೇ ಕಿಡ್ನಿ ಪ್ರಾಬ್ಲಮ್ ಇವಳಿಗೂ ಇದ್ದಿರುತ್ತೆ. ಇದೊಂದು ಜೆನೆಟಿಕ್ ಪ್ರಾಬ್ಲಮ್. ತಾಯಿ ತರನೇ ಕ್ಲಾರಾ ಕೂಡ ಆ ಗಾರ್ಡಿಯನ್ ಏಂಜಲ್ ಡಿಸೈನ್ ನ ಕಲ್ತಿರ್ತಾಳೆ. ಒಂದು ಹಂತದಲ್ಲಿ ಎಡ್ ಇನ್ಗ್ರಿಡ್ ಮೋರ್ಲ್ಯಾಂಡ್ ನ ಸಾಯಿಸಿ ಹೊರಗಡೆ ಬಿಸಾಡಿರ್ತಾನೆ. ಈ ಕೇಸ್ ರಿಪೋರ್ಟ್ ನ ಸಹಾಯದಿಂದನೇ ಪೌಲಾ ಎಡ್ಡೆ ಕಿಲ್ಲರ್ ಅನ್ನೋದ್ನ ಪತ್ತೆ ಹಚ್ಚಿರ್ತಾಳೆ. ಕ್ಲಾರಾನ ಇನ್ಗ್ರಿಡ್ ಮೋರ್ಲ್ಯಾಂಡ್ ಅವ್ರ ಅಪ್ಪ ಅಮ್ಮನ ಮನೆಗೆ ಸೇರಿಸ್ತಾರೆ. ಈಗ ಪೌಲಾ ಕ್ಲಾರಾ ಜೊತೆಲಿ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾ ಇದ್ದಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.